ಎಲ್ಲರಿಗೂ ನಮಸ್ಕಾರ. ಇಂದು ವರ್ಣಮಾಲೆಯ ಕುರಿತು ಕಲಿಯೋಣ. ವರ್ಣಮಾಲೆಯಲ್ಲಿ 13 ಸ್ವರಗಳು. 13 ಸ್ವರಗಳು. ಅ, ಆ, ಇ, ಈ, ಉ, ಊ, ರು. ಎ, ಏ, ಐ, ಒ, ಓ, ಔ. ಇಷ್ಟು ಸ್ವರಗಳು. ಆ ಇಂದ ಔವರೆಗಿನ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೇವೆ. ಅಂ ಮತ್ತು ಅಹ ಇವೆರಡನ್ನು ನಾವು ಯೋಗವಾಹಗಳು ಎಂದು ಕರೆಯುತ್ತೇವೆ. ಅಂ ಮತ್ತು ಅಹ ಇವೆರಡು ಯೋಗವಾಹಗಳು. ಈ 13 ಸ್ವರಗಳಲ್ಲಿ 2 ವಿಧಗಳು. ಅವೇ ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳಲ್ಲಿ 6 ಅಕ್ಷರಗಳಿವೆ. ದೀರ್ಘ ಸ್ವರಗಳಲ್ಲಿ 7 ಅಕ್ಷರಗಳಿವೆ. ಮೊದಲನೇದಾಗಿ ಹ್ರಸ್ವ ಸ್ವರಗಳು ಅ, ಇ, ಉ, ರು, ಎ, ಒ. ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ಹ್ರಸ್ವ ಸ್ವರಗಳು. ಆ, ಈ, ಉ, ಎ, ಐ, ಓ, ಔ. ದ್ವಿಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳೇ ದೀರ್ಘ ಸ್ವರಗಳು. ಅಂದರೆ ನೀವು ನೋಡ್ಬೋದು, ಆ, ಈ, ಉ, ರು, ಎ, ಓ ಈ ಸ್ವರಗಳನ್ನು, ಈ ಅಕ್ಷರಗಳನ್ನು ಉಚ್ಚರಿಸಬೇಕಾದ್ರೆ ನಿಮಗೆ ಅಷ್ಟು ಕಾಲ ತೆಗೆದುಕೊಳ್ಳುವುದಿಲ್ಲ. ಆದರೆ ಆ, ಈ, ಉ, ಎ, ಐ, ಓ, ಔ ಈ ಅಕ್ಷರಗಳನ್ನು ಉಚ್ಚರಿಸಬೇಕಾದರೆ ನಿಮಗೆ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಇದಕ್ಕೆ ನೀವು ಹೋಲಿಕೆ ಮಾಡಿದರೆ ಈ ಕೆಳಗಿನ ಅಕ್ಷರಗಳನ್ನು ನೀವು ಉಚ್ಚರಿಸಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ಇದನ್ನು ದೀರ್ಘ ಸ್ವರಗಳು ಎಂದು ಕರಿತೇವೆ. ಅದರಲ್ಲಿ 7 ಅಕ್ಷರಗಳು. ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7 ಕೂಡಿದರೆ 13 ಸ್ವರಗಳು. ಆ ಇಂದ ಔವರೆಗಿನ ಅಕ್ಷರಗಳು 13 ಸ್ವರಗಳು. ಅಂ ಮತ್ತು ಅಹ ಇವೆರಡನ್ನು ಯೋಗವಾಹಗಳು ಎಂದು ಕರಿತೇವೆ. ಮುಂದಿನ ಅಕ್ಷರಗಳ ಕುರಿತು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.